ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ ಗೈಸ್. ಇವತ್ತಿನ ವಿಡಿಯೋ ನೋಡ್ತಾ ಇರೋದು ಗೈಸ್, ನಾನು ಕೋಳಿ ಮರಿ ತಂದಿದ್ದೆ. ಒಂದು 8 ಕೋಳಿ ಮರಿ, ಅಂದರೆ ಇದ್ರ ಮಿಷಿನಲ್ಲಿ ಮಾಡೋದು ಮರಿಗಳು. ಅದು ಆ ಕೋಳಿ ಮರಿಗಳು ಇವು ನಮ್ಮ ಗೆಳೆಯ ತಂದಿದ್ದ ಅಂತ ಅಂದಿದೆ. ಅವನು ತಾವು ಒಂದು 8 ಮರಿ ತಂದಿದೆ ಫ್ರೆಂಡ್ಸ್. ನೋಡ್ತಾ ಇರೋದು ನೀವು ಯಾವ ರೀತಿ ಐತೆ ಅಂತ. ಏನಕ್ಕಪ್ಪ ಅಂದರೆ ನಾನು ಬೋನ್ ತೋರಿಸಿದೆ ನಿಮಗೆ. ಆ ಬೋನಲ್ಲಿ ಸುಮ್ಮನೆ ಖಾಲಿ ಬಿದ್ದಿರೋದ್ರಿಂದ ಕೋಳಿ ಮರಿ ಏನಾದ್ರು ಸಾಕೋದು ಅಂದ್ಬಿಟ್ಟು ತಂದಿದೆ. ನೋಡ್ತಾ ಇರೋದು ನೀವು ನಾಟಿ ಕೋಳಿ ಮರಿಗಳು. ನಿಮಗೆ ನೋಡೋದು ಅವರು ಮೊಟ್ಟೆ ತಂದುಬಿಟ್ಟೆ ಕುಣಿಸಿರೋದು. ಅಷ್ಟು ಕ್ಲಿಯರಾಗಿ ಹೇಳೋಕ್ಕಾಗಲ್ಲ ಯಾವ ಕೋಳಿ ಮರಿ ಅಂದರೆ ನಾಟಿ ಕೋಳಿ ಮರಿ ಅಂತಲೇ ತಂದಿರೋದು. ಮುಂದಿನ ದಿನಗಳಲ್ಲಿ ನಮ್ಗೆ ಗೊತ್ತಾಯ್ತದೆ ಏನು ಅಂತ. ನೋಡ್ತಾ ಫ್ರೆಂಡ್ಸ್ ಯಾವ ರೀತಿ ನಾವು ಇಲ್ಲಿ ಸೆಟಪ್ ಮಾಡವಿ ಅಂತ. ಏನಕ್ಕಪ್ಪ ಅಂದರೆ ಕೊರೆ ಟೈಮು ಜಾಸ್ತಿ, ಆಮೇಲೆ ಅವು ಮರಿಯಾಗಿರೋ ಕಾವಿರಬೇಕು. ಅಂದರೆ ಕೊರೆ ಟೈಮಲ್ಲಿ ಜಾಸ್ತಿ ಈ ರೀತಿಲಿ ಈಗ ಮಾಡಲೇಬೇಕು, ಇಲ್ಲ ಯಾಕಂದರೆ ಕೊರೆ ಬೀಳ್ತದೆ. ನಾವೇ ನಿಂತ್ಕೊಳ್ಳೋಕ್ಕಾಗಲ್ಲ ಅಷ್ಟು ಇದು. ಅದರಿಂದ ಈ ರೀತಿ ಬೆಚ್ಚಗಾಲಿ ಅಂದ್ಬಿಟ್ಟು ಬಲ್ಪ್ ಹಾಕಿ ಈ ರೀತಿ ಮಾಡಬೇಕು. ಇದು ಧಗೆ ಟೈಮಲ್ಲಿ ಮಾಡಬೇಕು. ಆದರೆ ಇಷ್ಟು ಕವರ್ ಮಾಡಿದವ್ರು ಆಯ್ತದೆ, ಆದರೆ ಸಿಂಪಲಾಗಿ ಮಾಡೋರು ಆಯ್ತದೆ. ಆದರೆ ಈ ಕೊರೆ ಟೈಮಲ್ಲಿ ಮಾತ್ರ ಹೊರಗಡೆಯಿಂದ ಜಾಸ್ತಿ ಗಾಳಿ ಹೋಗ್ದಂಗೆ ಮಾಡ್ಕೋಬೇಕು, ಕೊರೆ ಬೀಳ್ದಂಗೆ ಮಾಡಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಕೋಳಿ ಮರಿ ಎಲ್ಲ ಆ್ಯಕ್ಟಿವ್ ಆಗೈತಿ. 8 ಮರಿನೂ ನಿಮಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಯ್ತವೆ, ಇಲ್ಲ ಏನಾರೇ ತೊಂದರೆ ಆಗುತ್ತಾ, ಇಲ್ಲ ಚೆನ್ನಾಗಿ ಬೆಳೆಯುತ್ತಾ ಅಂತ ನಿಮಗೆ ತಿಳಿಸ್ತೀನಿ. ಮತ್ತು ಬೆಸ್ಟ್ ಯಾವ ಅಂತ ನಾನು ತಿಳಿಸ್ತೀನಿ. ಇಲ್ಲಿ ನಮ್ಮ ತಾಯಿ ಕೋಳಿ ಮಾಡಿ ಇವತ್ತು ಮರಿ ಮಾಡೈತೆ 9, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಐತೆ ಅಂತ. ನೋಡಿದೆ ಯಾವ ಗೊತ್ತಾ, ಇವು ದೊಡ್ಡ ಮರಿಗಳು ಸ್ವಲ್ಪ, ಆಗೋಷ್ಟು ಚಿಕನ್ ನೋಡಿದ ಅದರಲ್ಲೇ ಗೊತ್ತಾಗುತ್ತೆ ಯಾವುದು ಚೆನ್ನಾಗಿ ಬೆಳವಣಿಗೆ ಬರುತ್ತೆ ಅಂತ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ನಾವು ಹಕ್ಕಿಗಳ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ನೋಡ್ತಾ ಇರೋದು ನೀವು ಫ್ರೆಂಡ್ಸ್ ಯಾವ ರೀತಿ ಗೂಡು ಬೀಗ ತೆಗೆದುಬಿಡ್ತೀನಿ ತಡೀರಿ ಫ್ರೆಂಡ್ಸ್. ನೋಡ್ತಾ ಇರೋ ಫ್ರೆಂಡ್ಸ್ ಇಲ್ಲಿ ಯಾವ ರೀತಿ 3 ಜೊತೆ ಅವೆ. ಈ 3 ಜೊತೆಯಲ್ಲಿ ತೋರಿಸ್ತೀನಿ ಯಾವ ಬೆಸ್ಟ್ ಅಂತೇಳಿ. ನೋಡ್ತಾ ಇರೋ ಫ್ರೆಂಡ್ಸ್ ತಾಮ್ರಲ್ಲಿ ಹೆಣ್ಣು ಮತ್ತು ತಾಮ್ರಲ್ಲಿ ಗಂಡು ಐತೆ. ನೋಡ್ತಾ ಇರೋದು ಈ ಜೊತೆ ಬೆಸ್ಟ್. ಮತ್ತು ಇಲ್ಲಿ ಚೀಡಿ ಗಂಡು ಐತೆ, ಮತ್ತು ಧೂಮ ಪಿಲಾಂಕ ಹೆಣ್ಣು ಐತೆ. ಅಲ್ಲಿ ಮಂಟೆ ಕೂತೈತೆ ಅನಿಸ್ತದೆ, ನೋಡೋದ ಯಾವ ರೀತಿ ಅಂತ. ನೋಡ್ತಾ ಇರೋದು ನೀವು ಯಾವ ರೀತಿ ಐತೆ ಅಂತ. ಇಲ್ಲಿ ನೋಡಿ, ಇದು ಪಟ್ಟ ರೆಕ್ಕೆ ಕಿತ್ತು ಮಡಗನಿ ಆರ್ಸೋಕ್ಕೆ ಅಂತ ನಿಮಗೆ ತಿಳಿಸಿದೆ. ನೋಡ್ತಾ ಇರೋದು ಮಾಮೂಲಿ ಅದೇ, ಈ ಜೋಡಿ ಕಿತ್ತಿಲ್ಲ, ತಿರ್ಗಾ ಅಲ್ಲೇ ಮೊಟ್ಟೆಕೈತೆ ಸಡನ್ನಾಗಿ. ಅದ್ರ ಮರಿ ಬೇರೆ ಮಾಡವಿ, ಅದರಿಂದ ಆ ಮರಿನೂ ತೋರಿಸ್ತೀನಿ ನಿಮಗೆ. ಈ 3 ಜೋಡಿಲಿ ಯಾವ್ದು ಬೆಸ್ಟ್ ಜೋಡಿ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡ್ತಾ ಇರೋದು ನೀವು ಯಾವ ರೀತಿ ಐತೆ. ನೋಡ್ತಾ ಅಲ್ಲಿ ಮರಿ ಐತಲ್ಲಿ ತೋರಿಸ್ತೀನಿ ನಿಮಗೆ. ಅಂದರೆ ಬೇಗನೆ ಮೊಟ್ಟೆ ಇಕ್ಬಿಟ್ಟೈತೆ. ಒಂದು ಮರಿ ಬಂದಿರೋದ್ರಿಂದ ಬೇಗ ಮೊಟ್ಟೆ ಇಕ್ತದೆ. ಅಂದರೆ 2 ಮರಿ ಇದ್ದಾಗ ಮೇವು ಕೊಟ್ಟು ಅದ್ರ ಇದು. ನೋಡ್ತಾ ಇರೋದು ಇದೆ ಮರಿ ಮೇವು ಮೇಯ್ದೈತೆ. ಅಂದರೆ ನಾವು ಕೈಯಲ್ಲಿ ಕೊಡ್ತೀವಿ ಮೇವು, ಅಷ್ಟು ಚೆನ್ನಾಗಿ ಮೇಯಲ್ಲ, ಚೆನ್ನಾಗಿ ಮೇವು ಕೊಡಬೇಕು, ಪಟಗಳು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ನೋಡ್ತಾ ಫ್ರೆಂಡ್ಸ್ ಯಾವ ರೀತಿ ಐತೆ ಪಟ್ಟ ಅಂತ. ನೋಡ್ತಾ ಇರೋದು ನೀವು ಜೊತೆ ನೋಡೋದ ಫ್ರೆಂಡ್ಸ್ ಯಾವುದು ಬೆಸ್ಟ್ ಜೊತೆ ಅಂತ ನೀವು ಕಮೆಂಟ್ ಮಾಡಿ ಅಂತ ತಿಳಿಸ್ತೀನಿ. ಮುಂದಿನ ದಿನಗಳು ಪಟ್ಟಗಳು ಯಾವ ರೀತಿ ಬರುತ್ತೆ ಮತ್ತು ಯಾವ ರೀತಿ ಮೊಟ್ಟೆ ಆಗುತ್ತೆ ಅಂತ ಎಲ್ಲ ನಿಮಗೆ ಅಪ್ಡೇಟ್ ಮಾಡ್ತೀನಿ. ನೋಡ್ತಾ ಇರೋದು ನೀವು ನೆಕ್ಸ್ಟ್ ಮುಂದಿನ ದಿನಗಳು ಎಷ್ಟನೇ ಕಳಿ ಅಂತ ಎಲ್ಲ ತಿಳಿಸ್ತೀನಿ ಹಕ್ಕಿಗಳು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಐತೆ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಹಕ್ಕಿಗಳೆಲ್ಲ ಜೊತೆ ಆಗೈತೆ. ನೋಡಿದೆ ಯಾವಾಗ ಇದು ಮಾಡ್ತವೆ ಅಂತ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಅಂತ ಮರಿಬೇಡಿ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು.